ನಮಸ್ಕಾರ. ನಾನು ಈ ದಿನ ಅಲಸಂದೆ ಮಜ್ಜಿಗೆ ಹುಳಿ ಮಾಡಿದ್ದೀನಿ. ಇದು ತುಂಬ ಟೇಸ್ಟ್ ಇರುತ್ತೆ, ಸುರಿದು ಊಟ ಮಾಡುವಂಥದ್ದು. ಹೆಚ್ಚು ಖಾರ ಇರೋಲ್ಲ, ಬಹಳ ಸುಲಭವಾಗಿ ಮಾಡುವಂಥ ಮಜ್ಜಿಗೆ ಹುಳಿ ವಿಡಿಯೋನ ನೋಡ್ತಾ ಹೋಗೋಣ ಬನ್ನಿ. ತೀರಾ ಬಲಿತಿಲ್ಲದ ಎಳೆಯದಾದ ಅಲಸಂದೆ ಕಾಯಿನ 1/4 kg ಆಗೋಷ್ಟು ನಾನು ತಗೊಂಡಿದ್ದೀನಿ. ಈಗ ಕಟ್ ಮಾಡೋಣ. ಮಜ್ಜಿಗೆ ಹುಳಿಗೆ ಹೋಳುಗಳು ತೀರಾ ದೊಡ್ಡದಾಗಿರಬಾರ್ದು. 1/2 ಇಂಚಿನಷ್ಟು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಲೆ ಮೇಲೆ ಪಾತ್ರೆ ಇಟ್ಕೊಂಡಿದ್ದೀನಿ. 2 ಲೋಟದಷ್ಟು ನೀರು ಹಾಕಿದ್ದೀನಿ. ಈಗ ಹೋಳಿನ ರುಚಿಗೆ ಉಪ್ಪು ಹಾಕಿದ್ದೀನಿ. ಹಾಗೆ ಹೆಚ್ಚಿಟ್ಕೊಂಡಿರೋ ಅಲಸಂದೆ ಹೋಳುಗಳನ್ನು ಹಾಕೋಣ. ಸ್ವಲ್ಪ ಬೇಯಲಿ. ಪ್ಲೇಟ್ ಮುಚ್ಚೋಣ. ಹೋಳು ಬೆಂದಾಯಿತು. ಈಗ ಮಸಾಲೆಗೆ ರೆಡಿ ಮಾಡೋಣ. ಮಜ್ಜಿಗೆ ಹುಳಿಗೆ ಯಾವಾಗಲೂ ಕಾಯಿ ಜಾಸ್ತಿ ಹಾಕ್ತಾರೆ. ನಾನು 1 ಹೋಳು ಕಾಯಿ ಹೂವನ್ನು ತುರಿದಿಟ್ಕೊಂಡಿದ್ದೀನಿ. 1 ಸ್ಪೂನು ಕೊತ್ತಂಬರಿ, ಅರ್ಧ ಸ್ಪೂನು ಜೀರಿಗೆ, 1/4 ಸ್ಪೂನು ಸಾಸಿವೆ ಕಾಳು ಹಾಕಿಟ್ಕೊಂಡಿದ್ದೀನಿ. ಹಾಗೆ 4 ಕರಿಬೇವಿನ ಎಲೆ, 1 ಸ್ಪೂನು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಪರಿಮಳಕ್ಕೆ ಹಿಂಗೆ ಹಾಕಿದ್ದೀನಿ. ಹುಳಿ ಜಾಸ್ತಿ ಖಾರ ಮಾಡೋಲ್ಲ. 4 ಜೀರಿಗೆ ಮೆಣಸಿನ್ಕಾಯಿ ಹಾಕಿದ್ದೀನಿ. ನೀವು ಬೇಕಾದರೆ ಹಸಿಮೆಣಸನ್ನು ಇಲ್ಲಿ ಉಪಯೋಗಿಸ್ಬೋದು. ಇವೆಲ್ಲವನ್ನು ಈಗ ಮಿಕ್ಸಿ ಜಾರಿಗೆ ಹಾಕಿ ಅರ್ಧ ಲೋಟದಷ್ಟು ನೀರು ಹಾಕಿ ತರಿಯಾಗಿ ರುಬ್ಬೋಣ. 1 ಸ್ಪೂನು ಅಕ್ಕಿನ ನಾನು 1 ಗಂಟೆ ಮುಂಚೆ ನೆನೆಸಿಟ್ಕೊಂಡಿದ್ದೆ. ಅದನ್ನು ಇಲ್ಲಿ ಮಿಕ್ಸಿ ಜಾರಿಗೆ ಹಾಕಿ ನಯಸ್ಸಾಗಿ ರುಬ್ಬೋಣ. ನಯಸ್ಸಾಗಿ ರುಬ್ಬಿರುವ ಮಸಾಲೆಯನ್ನು ನಾನು ಬೆಂದಿರುವ ಅಲಸಂದೆ ಕಾಯಿಗೆ ಹಾಕ್ತೀನಿ. ಮಜ್ಜಿಗೆ ಹುಳಿ ಯಾವತ್ತೂ ತುಂಬ ದಪ್ಪ ಇರಬಾರ್ದು. 1 ಲೋಟದಷ್ಟು ನೀರನ್ನು ಮಿಕ್ಸಿ ಜಾರಿಗೆ ಹಾಕಿ ಇಲ್ಲಿ ಸೇರಿಸೋಣ. ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಮಸಾಲೆ ಹಾಕಿದ ಮೇಲೆ ರುಚಿಗಾಗೋಷ್ಟು ಉಪ್ಪು ಹಾಕೋಣ. ಹಾಗೆ ಕುದಿಯೋಕೆ ಇಡೋಣ. ಮಜ್ಜಿಗೆ ಹುಳಿ ಅಂದರೆ ಹೆಸರೇ ಹೇಳುವಂತೆ ಮಜ್ಜಿಗೆ ಸೇರಿಸೋದು. ಇಲ್ಲಿ ನಾನು 1 ಸೌಟಿನಷ್ಟು ದಪ್ಪ ಸಿಹಿ ಮೊಸರನ್ನ ಸೇರಿಸ್ತೀನಿ. ಹಾಗೆ ಮುಚ್ಚೋಣ ಒಂದು ಸರಿ. ಈಗ ಗ್ಯಾಸ್ ಆಫ್ ಮಾಡೋಣ. ಪರಿಮಳಕ್ಕೆ ಕೊತ್ತಂಬರಿ ಸೊಪ್ಪು ಹಾಗೂ ಕರಿಬೇವನ್ನು ಉದುರಿಸೋಣ. ನೋಡಿ, ಮಜ್ಜಿಗೆ ಹುಳಿ ರೆಡಿ ಆಯಿತು. ಒಲೆ ಮೇಲೆ ಒಗ್ಗರಣೆ ಸೌಟು ಇಟ್ಕೊಂಡಿದ್ದೀನಿ. 1 ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. 4 ಒಣಮೆಣಸು ಹಾಕಿದ್ದೀನಿ. ಈಗ ಅರ್ಧ ಸ್ಪೂನ್ ಜೀರಿಗೆ ಹಾಕಿದ್ದೀನಿ. ಜೀರಿಗೆ ತುಂಬ ಪರಿಮಳ ಕೊಡುತ್ತೆ ಮಜ್ಜಿಗೆ ಹುಳಿಗೆ. 1 ಸ್ಪೂನು ಸಾಸಿವೆ ಕಾಳು ಹಾಕಿದ್ದೀನಿ. ಈಗ ಒಗ್ಗರಣೆ ರೆಡಿ ಆಯಿತು. ಮಜ್ಜಿಗೆ ಹುಳಿಗೆ ಒಗ್ಗರಣೆನ ಹಾಕೋಣ. ರುಚಿ ರುಚಿಯಾದ ಅಲಸಂದೆಕಾಯಿಯ ಮಜ್ಜಿಗೆ ಹುಳಿ ರೆಡಿ ಆಯಿತು. ಮಾಮೂಲಿ ಸಾರು ಸಾಂಬಾರು ಊಟ ಮಾಡಿ ಬೋರಾದಾಗ ಈ ಥರ ಮಜ್ಜಿಗೆ ಹುಳಿ ಮಾಡ್ಕೊಂಡು ಊಟ ಮಾಡ್ಬೋದು. ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಮಜ್ಜಿಗೆ ಸೇರಿಸಿರ್ತೀವಿ, ಹೆಚ್ಚು ಖಾರ ಇರಲ್ಲ, ತಂಪಾಗುತ್ತೆ. ನೋಡಿದ್ರಲ್ಲ ವಿಡಿಯೋ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.